ಆತ್ಮೀಯ H16 ನ್ಯೂಸ್ ಅರ್ಥಾತ್ ಈ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ತಿಮರೋಡಿ ಅಂದ ತಕ್ಷಣ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಇದು ನಾವು ಮಾತಾಡ್ತಿರೋದು ಧರ್ಮಸ್ಥಳದ ಬಗ್ಗೆ. ಧರ್ಮಸ್ಥಳದಂಥ ಅನ್ಯಾಯಗಳ ಕೂಟದ ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ, ಲೆಕ್ಕಿಲ್ಲ. ಇವತ್ತಿಗೆ ಸೌಜನ್ಯಾಳ ಹತ್ಯೆಯಾಗಿ ಅತ್ಯಾಚಾರವಾಗಿ 13 ವರ್ಷಗಳ ಮುಗಿದ್ಬಿಟ್ಟು, ಆದರೆ ಇವತ್ತಿಗೂ ಇದನ್ನು ಮಾಡಿದಂಥ ಅತ್ಯಾಚಾರಿ ಕೊಲೆಗಡಕ ಇನ್ನೂ ಸಿಗ್ತಾ ಇಲ್ಲ. ಸಿಗುವ ಸಾಧ್ಯತೆಗಳು ಕಡಿಮೆ ಆಗಿರ್ತವೆ. ಯಾಕಂದರೆ ಈ ಹೋರಾಟವನ್ನು ಜೀವಂತ ಇಟ್ಕೊಂಡು ಬಂದಂಥ ಮಹೇಶ್ ತಿಮರೋಡಿ ಇವತ್ತು ಜಾಮೀನಿಗಾಗಿ ಪಾಪ ತಲೆಮರೆಸ್ಕೊಂಡು ಹೇಳ್ತಾ ಇದ್ದಾರೆ. ಅವ್ರ ಮೇಲೆ ಆರೋಪ ಮಾಡಿದ್ದಾರೆ. ಆದರೂ ನಮ್ಮ AC ಅವರು ಗಡಿಪಾರ ಆಜ್ಞೆ ಮಾಡಿದ್ದಾರೆ. ಏನಪ್ಪ ಯಾಕೆ ಗಡಿಪಾರ ಅಂದ್ರೆ ಅಲ್ಲಿ ಗದ್ದಲ ಹಿಡಿಸ್ತಾರೆ, ಮತ್ತೇನೋ ಮಾಡ್ತಾರೆ, ಏನೋ ಕಾರಣಗಳು ಹೇಳಿದಾರೆ. 36 ಜನರಲ್ಲಿ ಇವರೊಬ್ಬರನ್ನ ಗಡಿಪಾರ ಮಾಡಿದ್ದಾರೆ. 36 ಜನರ ಮೇಲೆ ಗಡಿಪಾರನ ದೂರಿದ್ರು, ಇವ್ರನ್ನ ಗಡಿಪಾರ ಮಾಡಿದ್ದಾರೆ. ಶಾಂತಿ ಕದಲ್ತಾ ಇದ್ದಾರೆ ಇವರು ಅಂತೇಳಿ. ನೋಡ್ರಿ, ಯಾರು ಅನ್ಯಾಯಗೊಳಗಾದ್ರು ಇವರೊಬ್ಬರಲ್ಲ, ಇನ್ನೂ ಇದ್ದಾರೆ. ಸೌಜನ್ಯ ಅವಳ ಜೊತೆಗೆ ವೇದವಲ್ಲೇ ಇದ್ದಾಳ, ಪದ್ಮಲತಾ ಅವರಿದ್ದಾರ, ಮಾವುತ್ ಇದ್ದಾನ, ನಾರಾಯಣ, ಇವು ಕನೆ ಕಾಣುವಂಥವೆಲ್ಲ, ಯಮುನಾ ಅವರಿದ್ದಾರೆ, ಅನೇಕ ಭೂಮಿಯನ್ನು ಕಳೆದುಕೊಂತ ಅಲ್ಲಿ ರೈತರಿದ್ದಾರೆ, ದಲಿತರಿದ್ದಾರೆ, ಒದ್ದಾಡ್ತಾ ಇದ್ದಾರೆ. ಮತ್ತು ಅವು ಶವಗಳಿಗಂತೂ ಲೆಕ್ಕಿಲ್ಲ. 470ಕ್ಕೂ ಹೆಚ್ಚು ಜನ ನಾಪತ್ತೆ ಆಗಿದ್ದಾರಲ್ಲೇ ಅನ್ನೋ ಆರೋಪಗಳಿದ್ದಾವೆ. ಅವ್ರು ಲೆಕ್ಕ ಸಿಗ್ತಾ ಇಲ್ಲ. ಇಷ್ಟಾದರೂ ತನಿಖೆ ನಡೆದದ. ಹೆಸರಿಗೊಂದು SIT ತನಿಖೆ. ಅದು ಏನು ಮಾಡ್ತಾ ಇದೆ, ಅದ್ರ ರಿಪೋರ್ಟ್ಸ್ ಏನು ಎಂತೂ ಹೊರಬರ್ತಾ ಇಲ್ಲ. ಪ್ರಾಮಾಣಿಕ ಇರ್ಬೋದು, ಆ ಮಾತು ಬೇರೆ. ಆದರೆ ಇವತ್ತು ದೂರು ಕೊಟ್ಟಂಥವರು ತಿಮರೋಡಿ ಆಗಿರ್ಬೋದು, ಮಟ್ಟಣ್ಣವ್ರು ಆಗಿರ್ಬೋದು, ರವಿ ಪ್ರಸನ್ನ ಆಗಿರ್ಬೋದು, ಇನ್ನಾರು ಆಗಿರ್ಬೋದು,